ಭಟ್ಕಳ ತಾಲೂಕಿನ ಮಾವಿನಕುರುವೆ ಬಂದರಿನಲ್ಲಿ ಬಾಂಬ್ ದಾಳಿಯ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು. ಸಾರ್ವಜನಿಕರಿಗೆ ಅಗತ್ಯ ಮುನ್ನೆಚ್ಚರಿಕೆಯನ್ನು ನೀಡಲಾಯಿತು. ಭಟ್ಕಳ ತಾಲೂಕಿನ ಮಾವಿನಕುರುವೆ ಬಂದರಿನಲ್ಲಿ ಕರಾವಳಿ ಕಾವಲು ಪಡೆ, ಅಗ್ನಿಶಾಮಕ ದಳ, ಗ್ರಾಮೀಣ ಪೊಲೀಸ್ ಠಾಣೆ, ಆರೋಗ್ಯ ಇಲಾಖೆ, ಬಂದರು ಇಲಾಖೆ, ಲೈಟ್ ಹೌಸ್ ಇದರ ಜಂಟಿ ಸಹಯೋಗದಲ್ಲಿ ಬಾಂಬ್ ದಾಳಿಯ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು. ಅಣುಕು ಕಾರ್ಯಾಚರಣೆಯಲ್ಲಿ ಬಾಂಬ್ ಬ್ಲಾಸ್ಟ್ ಸಂಭವಿಸಿ ಒಟ್ಟು 6 ಜನರು ಗಾಯಗೊಂಡಿದ್ದು, ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿಗಳು ಆಗಮಿಸಿ ಘಟನೆ ನಡೆದ ಸ್ಥಳವನ್ನ ಸುತ್ತುವರಿದು ನಾಕಾಬಂದಿ ಮಾಡಿ ಬಂದೋಬಸ್ತ್ ಒದಗಿಸಿದರು. ಅಗ್ನಿಶಾಮಕ ದಳ ವಾಹನ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿ ಗಾಯಾಳುಗಳನ್ನ ತ್ವರಿತವಾಗಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿತು. ಪೊಲೀಸ್ ಇಲಾಖೆ ಶಸ್ತ್ರಸಜ್ಜಿತ ಸಿಬ್ಬಂದಿಗಳ ಗಸ್ತು ನೀಡಿದರು. ಕರಾವಳಿ ಕಾವಲು ಪಡೆಯ ಠಾಣಾಧಿಕಾರಿ ಕುಸುಮಾ ದರ್ಕೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿ, ಇಂತಹ ಸಂದರ್ಭದಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಸಂದೇಹಾಸ್ಪದ ಘಟನೆಗಳು ಕಂಡುಬಂದಲ್ಲಿ ಅಥವಾ ಹೊರ ರಾಜ್ಯದ, ಹೊರ ದೇಶದ ಬೋಟ್ಗಳು, ಅಪರಿಚಿತ ವ್ಯಕ್ತಿಗಳು ಕಂಡುಬಂದಲ್ಲಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಬೇಕು. ಗಡಿ ಪ್ರದೇಶಗಳಲ್ಲಿ ದಾಳಿಗಳು ಸಂಭವಿಸದಂತೆ ಕರಾವಳಿ ಭಾಗದಲ್ಲೂ ದಾಳಿ ಸಂಭವಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರದ ಅಗತ್ಯವಿದೆ. ದೇಶ ಸೇವೆಗೆ ನಾವೆಲ್ಲರೂ ಸದಾ ಸಿದ್ಧರಾಗಿರೋಣ ಎಂದರು. ಅದಕ್ಕೆ ಸಂಬಂಧಪಟ್ಟಾಗಿ ಅಟ್ಯಾಕ್ ಕಾಶ್ಮೀರ ಬಿಟ್ರೆ, ಅದರ ಹತ್ತದಲ್ಲಿ ಬಿಟ್ರೆ ನಮ್ಮ ಕೋಸ್ಟಲ್ ಅಲ್ಲೂ ಕೂಡ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಎಲ್ಲ ಕಡೆಯೂ ಕೂಡ ಕೋಸ್ಟ್ ಗಾರ್ಡ್ ಅಲ್ಲಿ ಇರ್ಬೋದು ಅಥವಾ ನೇವಲ್ ಇರ್ಬೋದು ಅಥವಾ ಕೋಸ್ಟಲ್ ಪೊಲೀಸ್ ಏರಿಯಾದಲ್ಲಿ ಇರ್ಬೋದು, ಎಲ್ಲ ಕಡೆಯೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಅಂತ ರೆಡ್ ಅಲರ್ಟ್ ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು 24 ಅವರ್ಸ್ ಪೊಲೀಸರನ್ನ ಪೆಟ್ರೋಲಿಂಗ್ ಅಲ್ಲಿ ಇರ್ಬೋದು, ಪಾಯಿಂಟ್ ಅಲ್ಲಿ ಇರ್ಬೋದು, ವೆಹಿಕಲ್ ಇದು ಬೋಟ್ ಗಳನ್ನ ಚೆಕ್ ಮಾಡುವಂತದ್ದು ಇರ್ಬೋದು, ಎಲ್ಲ ಕೆಲಸವನ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಎಲ್ಲ ಕಡೆ ಕೂಡ ಮಾಕ್ ಡ್ರಿಲ್ ಅನ್ನು ಕೂಡ ನಾವು ಮಾಡ್ತಾ ಇದ್ವಿ. ಇಲ್ಲಿ ಭಟ್ಕಳ ಬಂದರಿನಲ್ಲಿ ಕೂಡ ನಾವು ಅಕಸ್ಮಾತ್ ಒಂದು ವೇಳೆ ಯಾವ್ದಾದ್ರು ಅಟ್ಯಾಕ್ ಆಯ್ತು ಅಂತಂದ್ರೆ ನಾವು ಯಾವ ತರ ಪ್ರಿಪೇರ್ನೆಸ್ ಆಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಮಾಕ್ ಡ್ರಿಲ್ ಅನ್ನ ಮಾಡಿದ್ದೇವೆ. ಸೊ ಇದರಲ್ಲಿ ಕೋಸ್ಟಲ್ ಪೊಲೀಸ್, ರೂರಲ್ ಪೊಲೀಸ್ ಸ್ಟೇಷನ್, ಆಮೇಲೆ ಫೈರ್ ಸರ್ವಿಸ್, ಹೆಲ್ತ್, ಪೋರ್ಟ್, ಫಿಶರೀಸ್, ಲೈಟ್ ಹೌಸ್ ಎಲ್ಲರೂ ಸೇರ್ಕೊಂಡು ಇದನ್ನ ಈ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಅಟ್ಯಾಕ್ ಆದ ಸಂದರ್ಭದಲ್ಲಿ ಬಹಳಷ್ಟು ಈ ಮಾಕ್ ಡ್ರಿಲ್ ಅಲ್ಲಿ 6 ಜನರಿಗೆ ಇಂಜುರೀಸ್ ಆಗಿತ್ತು. ಎಲ್ಲರೂ ಕೂಡ ಎಲ್ಲರೂ ಫೈರ್ ಸರ್ವಿಸ್ನವರು, ನಾವು ಪ್ಲಸ್ ಆಂಬ್ಯುಲೆನ್ಸ್ನವರು ಸೇರಿ ಎಲ್ಲರೂ ಕೂಡ ಅವ್ರನ್ನ ರೆಸ್ಕ್ಯೂ ಮಾಡಿ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದೀವಿ. ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಆಗ್ತಾ ಇರ್ತಾರೆ. ಸೊ ಈ ಇದರಲ್ಲಿ ಏನು ಕಂಡು ಬರ್ತದೆ ಅಂತಂದ್ರೆ, ಪೊಲೀಸ್ ಇಲಾಖೆ ಇರ್ಬೋದು, ಫೈರ್ ಸರ್ವಿಸ್ ಇರ್ಬೋದು, ಹೆಲ್ತ್ ಇರ್ಬೋದು, 24 ಗಂಟೆ ಕೂಡ ನಾವು ಎಚ್ಚರದಿಂದ ಕೆಲಸ ಮಾಡಬೇಕಾಗುತ್ತೆ. ಎನಿ ಟೈಮ್ ಅಲ್ಲೂ ಕೂಡ ನಾವು ರೆಡಿ ಇರಬೇಕಾಗುತ್ತೆ. ಅಂತ ರೆಡಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ಈ ತರ ಏನಾದ್ರು ಇನ್ಸಿಡೆಂಟ್ ಆಯ್ತು ಅಂತಂದ್ರೆ ನಾವು ತಕ್ಷಣ ಸ್ಪಾಟಿಗೆ ಬಂದು ರೆಸ್ಕ್ಯೂ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ರೆಡಿ ಯಾವ ತರ ಇರಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡಿರುವಂತದ್ದು. ಸೊ ಎಲ್ಲರೂ ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ಯಾವತ್ತೂ ಕೂಡ ಇರಬೇಕು. ನೀವೆಲ್ಲ ಫಿಶರ್ಮನ್ ಇದ್ರೆ ಅಂತ ನಾನು ತಿಳ್ಕೊತೀನಿ. ಸಮುದ್ರಕ್ಕೆ ನೀವು ಹೋಗಿ ಅಲ್ಲಿ ಫಿಶಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡ್ಕೊಂಡು ಬರುವಂತವ್ರು, ನಿಮಗೆ ಯಾವತ್ತೂ ಕೂಡ ಏನಾದ್ರು ಸಸ್ಪೆಕ್ಟೆಡ್ ಕಂಡು ಬಂದ್ರೆ ಅಥವಾ ಔಟ್ ಆಫ್ ಸ್ಟೇಟ್ ಬೋಟ್ಗಳು ಕಂಡು ಬಂದ್ರೆ ಅಥವಾ ಹೊರ ದೇಶದ್ದು ಯಾವ್ದಾದ್ರು ಬೋಟ್ಗಳು ಕಂಡು ಬಂದ್ರೆ, ಹೊರ ದೇಶದ ಪರ್ಸನ್ಸ್ ಏನಾದ್ರು ಕಂಡು ಬಂದ್ರೆ ನಮಗೆ ಇಮಿಡಿಯೇಟ್ ತಿಳಿಸುವಂತ ಕೆಲಸವನ್ನ ನೀವು ಮಾಡ್ಬೇಕು. ನಮ್ಮ ಕಂಟ್ರೋಲ್ ರೂಮ್ ಇರುತ್ತೆ, ಸ್ಟೇಷನ್ ಇರುತ್ತೆ. ನಿಮಗೆ ಎಲ್ಲಾ ಲ್ಯಾಂಡಿಂಗ್ ಪಾಯಿಂಟ್ ಅಲ್ಲಿ ಕೂಡ ನಮ್ಮಲ್ಲಿ KND ಪೊಲೀಸ್ ಇರ್ತಾರೆ, ಬೀಟ್ ಪೊಲೀಸ್ ಇರ್ತಾರೆ. ಅವ್ರ ನಂಬರ್ ನಿಮ್ಮ ಹತ್ರ ಖಂಡಿತ ಇದೆ. ಅವರಿಗೆ ಎನಿ ಟೈಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ಇಂಥವ್ರು ಇದಾರೆ ಅಂತ ಸಸ್ಪೆಕ್ಟ್ ಬಂದಿಲ್ಲ ಅಂದ್ರೂ ಕೂಡ ಔಟ್ ಆಫ್ ಸ್ಟೇಟ್ ಇರ್ಬೋದು, ಔಟ್ ಆಫ್ ಕಂಟ್ರಿ ಇರ್ಬೋದು, ಯಾವುದೇ ಬೋಟ್ ಕಂಡು ಬಂದ್ರೆ ಅಥವಾ ಪರ್ಸನ್ಸ್ ಕಂಡು ಬಂದ್ರೆ ನಮಗೆ ತಿಳಿಸಬೇಕು. ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಮೊಹಮ್ಮದ್ ಶಫಿ ಮತ್ತಿತರರು ಹಾಜರಿದ್ದರು.
ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.